ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಬೆಲೆ ಆಯೋಗದ ಅಧ್ಯಕ್ಷರಾಗಿ ಶ್ರೀ ಅಶೋಕ್ ದಳವಾಯಿ ನೇಮಕ. 2025-26ರಲ್ಲಿ $1 ಬಿಲಿಯನ್ ಮೊತ್ತದ ಸಾವಯವ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವ ಗುರಿ ಇಟ್ಟುಕೊಂಡಿರುವ ಭಾರತ. ಡಿಎಪಿ ಗೊಬ್ಬರಕ್ಕೆ ನೀಡುತ್ತಿದ್ದ ಹೆಚ್ಚುವರಿ ಸಹಾಯಧನವನ್ನು ಮುಂದುವರಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ಇಂಡೋನೇಷಿಯಾಗೆ 10 ಲಕ್ಷ ಟನ್ ಭತ್ತವನ್ನು ಕಳಿಸಲು ಒಪ್ಪಿದ ಸಚಿವ ಸಂಪುಟ. 2024 ಭಾರತದ ಇತಿಹಾಸದಲ್ಲೇ ಅತ್ಯಂತ ಬೆಚ್ಚಗಿನ ವರ್ಷವಾಗಿತ್ತು ಎಂದ ಹವಾಮಾನ ಇಲಾಖೆ. ಕರ್ನಾಟಕದಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಬಲಪಡಿಸಲು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಮತ್ತು ಸಹ್ಯಾದ್ರಿ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ. ಇದೀಗ ವಾರ್ತೆಗಳ ವಿವರ. ರಾಜ್ಯ ಬೆಲೆ ಆಯೋಗದ ಅಧ್ಯಕ್ಷರಾಗಿ ಶ್ರೀ ಅಶೋಕ್ ದಳವಾಯಿ ನೇಮಕ. 2022ರಿಂದ ರಾಜ್ಯ ಕೃಷಿ ಬೆಲೆ ಆಯೋಗ ಅಧ್ಯಕ್ಷರಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಎಂದು ನಾವು ವರದಿ ಮಾಡಿದ್ದೆವು. ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರೇ ಬೆಲೆ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದನ್ನು ಹಲವಾರು ರೈತರು ಖಂಡಿಸಿದ್ದರು. ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸುವಲ್ಲಿ ರಾಜ್ಯ ಸರ್ಕಾರ ಮತ್ತು ರೈತರ ನಡುವೆ ಬೆಲೆ ಆಯೋಗ ಕಾರ್ಯನಿರ್ವಹಿಸುತ್ತದೆ. ರೈತರ ಬೇಸಾಯದ ವೆಚ್ಚ ಎಷ್ಟಾಗುತ್ತದೆ ಎಂದು ಲೆಕ್ಕ ಹಾಕಿ ಪ್ರತಿ ಬೆಳೆ ಹಂಗಾಮಿನ ಮೊದಲು ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಸಬೇಕೇ ಬೇಡವೇ, ಏರಿಸಿದರೆ ಎಷ್ಟು ಏರಿಸಬೇಕು ಎಂದು ಸರ್ಕಾರಕ್ಕೆ ವರದಿ ನೀಡುವ ಕೆಲಸ ಬೆಲೆ ಆಯೋಗದ್ದು. ಇಷ್ಟು ಮುಖ್ಯವಾದ ಕಾರ್ಯ ಇರುವ ಆಯೋಗಕ್ಕೆ ಅಧ್ಯಕ್ಷರನ್ನು ಅತಿ ಶೀಘ್ರದಲ್ಲಿ ನೇಮಿಸಿ ಎಂದು ರೈತರು ಕೋರಿದ್ದರು. ರೈತರ ಬೇಡಿಕೆಗೆ ಸ್ಪಂದಿಸಿರುವ ಸರ್ಕಾರ ಶ್ರೀ ಅಶೋಕ್ ದಳವಾಯಿ ಅವರನ್ನು ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಜೊತೆಗೆ ಬಳ್ಳಾರಿಯ ಶ್ರೀ SR ಗಾದಿಲಿಂಗನಗೌಡ, ಕೊಪ್ಪಳದ ಶ್ರೀ DH ಪೂಜಾರ್ ಅವರನ್ನು ಬೆಲೆ ಆಯೋಗದ ಸದಸ್ಯರನ್ನಾಗಿ ನೇಮಿಸಲಾಗಿದೆ. 2025-26ರಲ್ಲಿ $1 ಬಿಲಿಯನ್ ಮೊತ್ತದ ಸಾವಯವ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವ ಗುರಿ ಇಟ್ಟುಕೊಂಡಿರುವ ಭಾರತ. ಸಾವಯವ ಪದಾರ್ಥಗಳನ್ನು ರಫ್ತು ಮಾಡುವ ಸಂಬಂಧ ಸಾವಯವ ಉತ್ಪನ್ನದ ರಾಷ್ಟ್ರೀಯ ನೀತಿಯನ್ನು 2001ರಲ್ಲಿ ಜಾರಿಗೆ ತರಲಾಯಿತು. ಗುಣಮಟ್ಟದ ಮಾಪನ ಪ್ರಕ್ರಿಯೆ ಬದಲಾಗಿರುವುದನ್ನು ಮತ್ತು ಬೇಡಿಕೆ ಹೆಚ್ಚಾಗಿರುವುದನ್ನು ಗಮನಿಸಿ ಭಾರತ ಸರ್ಕಾರ 2014ರಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿತ್ತು. ಕೊರೋನಾದ ನಂತರ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಸಾವಯವ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಯುರೋಪ್ ಒಕ್ಕೂಟ ಸಹ ತನ್ನ ಆಮದು ನೀತಿಯಲ್ಲಿ ಹಲವಾರು ತಿದ್ದುಪಡಿಗಳನ್ನು ಮಾಡಿದೆ. ಇವೆಲ್ಲವನ್ನ ಗಮನಿಸಿ ಭಾರತ ಸರ್ಕಾರ NPOPಯಲ್ಲಿ ಹೊಸ ಬದಲಾವಣೆಗಳನ್ನು ಮಾಡಲು ನಿರ್ಧರಿಸಿದೆ. ಸದ್ಯಕ್ಕೆ ಸಾವಯವ ಪದಾರ್ಥಗಳ ರಫ್ತನ್ನು ವಾಣಿಜ್ಯ ಇಲಾಖೆ ನೋಡಿಕೊಳ್ಳುತ್ತದೆ. ಭಾರತದ ಸಾವಯವ ಉತ್ಪನ್ನಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮೂಲ ಪತ್ತೆ ಹಚ್ಚುವಿಕೆ ಅಥವಾ ಒರಿಜಿನ್ ಟ್ರೇಸಿಬಿಲಿಟಿಯನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದರಿಂದ ಯುರೋಪ್ ಅಥವಾ ಅಮೆರಿಕಾದಲ್ಲಿ ಭಾರತದ ಸಾವಯವ ಮಾವಿನ ಹಣ್ಣನ್ನು ಕೊಳ್ಳುವ ಗ್ರಾಹಕರು ಆ ಮಾವಿನ ಹಣ್ಣನ್ನು ಯಾವ ರಾಜ್ಯದ ಯಾವ ಊರಿನ ಯಾವ ರೈತ ಬೆಳೆದಿದ್ದಾನೆ ಎನ್ನುವ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಈ ರೀತಿ ಮಾಹಿತಿ ಲಭ್ಯ ಇರುವುದರಿಂದ ಗ್ರಾಹಕರಿಗೆ ತಾವು ಕೊಳ್ಳುವ ಪದಾರ್ಥವನ್ನು ನಿಜವಾಗಿಯೂ ಸಾವಯವದಲ್ಲೇ ಬೆಳೆದಿದ್ದಾರೆ ಎನ್ನುವುದು ಖಾತ್ರಿಯಾಗಿ ಭಾರತದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ ಎನ್ನುವುದು ವಾಣಿಜ್ಯ ಇಲಾಖೆಯ ಲೆಕ್ಕಾಚಾರ. ಜನವರಿ 9ರಂದು ಕೇಂದ್ರ ಸರ್ಕಾರ ಸಾವಯವ ಉತ್ಪನ್ನದ ರಾಷ್ಟ್ರೀಯ ನೀತಿಯಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಹೊಸ NPOPಯನ್ನು ಘೋಷಿಸಲಿದೆ ಎನ್ನಲಾಗಿದೆ. ಇನ್ನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅವರ ಜೊತೆಗೂಡಿ ಭಾರತದಲ್ಲಿ ಉತ್ಪನ್ನಗಳನ್ನು ಪರೀಕ್ಷಿಸುವ ಕೇಂದ್ರಗಳ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸುವ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಒಟ್ಟಾರೆ 2025-26ನೇ ಹಣಕಾಸು ವರ್ಷದಲ್ಲಿ $1 ಬಿಲಿಯನ್ ಮೌಲ್ಯದ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡುವ ಗುರಿಯನ್ನು ಭಾರತ ಹೊಂದಿದೆ. ಡಿಎಪಿ ಗೊಬ್ಬರಕ್ಕೆ ನೀಡುತ್ತಿದ್ದ ಹೆಚ್ಚುವರಿ ಸಹಾಯಧನವನ್ನು ಮುಂದುವರಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ಡೈ ಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ಭಾರತ ಸಾಮಾನ್ಯವಾಗಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಜಾಗತಿಕವಾಗಿ ಮೂಲ ವಸ್ತುಗಳ ಬೆಲೆ ಏರಿಕೆಯಾದಾಗ ಅಥವಾ ರಾಜಕೀಯ ಬಿಕ್ಕಟ್ಟಿನಿಂದಾಗಿ ಡಿಎಪಿಯ ಬೆಲೆ ಹೆಚ್ಚು ಕಡಿಮೆ ಆಗುತ್ತಲೇ ಇರುತ್ತದೆ. ಇದರಿಂದ ರೈತರಿಗೆ ಸಮಸ್ಯೆಯಾಗುವ ಸಂಭವ ಹೆಚ್ಚು. ಇದನ್ನು ತಪ್ಪಿಸಲು ಗೊಬ್ಬರದ ತಯಾರಿಕಾ ಅಥವಾ ಆಮದಿನ ವೆಚ್ಚ ಹೆಚ್ಚಿದ್ದರೂ ಸಹ ರೈತರಿಗೆ ಕಡಿಮೆ ದರದಲ್ಲಿಯೇ ಡಿಎಪಿ ಸಿಗುವಂತೆ ಮಾಡಲು ಭಾರತ ಸರ್ಕಾರ 2024ರ ಜನವರಿ 1ರಂದು ವಿಶೇಷ ಪ್ಯಾಕೇಜ್ ಒಂದನ್ನು ಘೋಷಿಸಿತ್ತು. ಆ ಪ್ಯಾಕೇಜ್ನ ಅನುಸಾರವಾಗಿ ಡಿಎಪಿ ಗೊಬ್ಬರಕ್ಕೆ ಸಾಮಾನ್ಯವಾಗಿ ಸರ್ಕಾರ ನೀಡುವ ಸಬ್ಸಿಡಿಯ ಜೊತೆಗೆ ವಿಶೇಷವಾದ ಸಹಾಯಧನ ಸಹ ಸಿಗುವಂತೆ ಆಗಿತ್ತು. ಇದೆಲ್ಲದರ ಪರಿಣಾಮವಾಗಿ ಆಮದಾಗುತ್ತಿದ್ದ ಡಿಎಪಿ ಗೊಬ್ಬರದ ಬೆಲೆ ಏರಿದ್ದರೂ ಸಹ 50 ಕಿಲೋಗ್ರಾಂ ಚೀಲದ ಬೆಲೆ $1350 ಇತ್ತು. ಸರ್ಕಾರ ನೀಡುತ್ತಿದ್ದ ವಿಶೇಷ ಪ್ಯಾಕೇಜ್ 2024ರ ಡಿಸೆಂಬರ್ 31ಕ್ಕೆ ಮುಗಿದಿತ್ತು. ಆದರೆ ಈ ವರ್ಷವೂ ಸಹ ದೇಶದಲ್ಲಿ ಡಿಎಪಿಯ ಅಭಾವ ಎದುರಾಗಿದ್ದು ಜಾಗತಿಕವಾಗಿ ಬೆಲೆ ಹಾವು ಏಣಿ ಆಟ ಆಡುತ್ತಿರುವುದನ್ನು ಗಮನಿಸಿ ಸರ್ಕಾರ ಹೆಚ್ಚುವರಿ ಸಹಾಯಧನ ನೀಡುವುದನ್ನು ಮುಂದುವರೆಸಲು ನಿರ್ಧರಿಸಿದೆ. ಜನವರಿ 1, 2025ರಿಂದ ಪ್ರತಿ ಟನ್ ಡಿಎಪಿ ಗೊಬ್ಬರಕ್ಕೆ ಸರ್ಕಾರ ಹೊಸದಾಗಿ $3,500 ಸಬ್ಸಿಡಿ ರೂಪದಲ್ಲಿ ನೀಡಲಿದೆ. ಸರ್ಕಾರದ ಈ ನಿರ್ಧಾರದಿಂದ ದೇಶದ ಬೊಕ್ಕಸಕ್ಕೆ $3,850 ಕೋಟಿ ನಷ್ಟವಾದರೂ ಸಹ ರೈತರಿಗೆ ಲಾಭವಾಗಲಿದೆ. ಮುಂದಿನ 5 ವರ್ಷಗಳಲ್ಲಿ 60ರಿಂದ 80 ಸಾವಿರ ಉದ್ಯೋಗವನ್ನು ಸೃಷ್ಟಿಸಲಿರುವ ಕೃಷಿ ಮಾಹಿತಿ ತಂತ್ರಜ್ಞಾನ ವಲಯ.
ಭಾರತದಲ್ಲಿ ಇದೀಗ ಕೃಷಿಯಲ್ಲಿ ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತಿತರ ಆಧುನಿಕತೆಯನ್ನು ಬಳಸುವ ಪರ್ವ ನಡೆಯುತ್ತಿದೆ. ಡಿಜಿಟಲ್ ತಂತ್ರಜ್ಞಾನದ ಮಹತ್ವವನ್ನು ಅರಿತಿರುವ ಸರ್ಕಾರ ಸಹ ರೈತರ ಏಳಿಗೆಗಾಗಿ ನೂತನವಾಗಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅನ್ನು ಆರಂಭಿಸಿದೆ. ಈಗಾಗಲೇ ಭಾರತದಾದ್ಯಂತ ಕೃಷಿ ತಂತ್ರಜ್ಞಾನ ವಲಯದಲ್ಲಿ ಸುಮಾರು 1 ಲಕ್ಷ ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಮುಂದಿನ 5 ವರ್ಷಗಳಲ್ಲಿ ಸುಮಾರು 60 ರಿಂದ 80 ಸಾವಿರ ಉದ್ಯೋಗ ಈ ವಲಯದಲ್ಲಿ ಸೃಷ್ಟಿಯಾಗಲಿದೆ ಎಂದು ಟೀಮ್ ಲೀಸ್ ಕಂಪನಿ ಅಭಿಪ್ರಾಯಪಟ್ಟಿದೆ. ಬೆಳೆ ಸಮೀಕ್ಷೆಗೆ, ರೋಗ ಕೀಟವನ್ನು ಪತ್ತೆ ಹಚ್ಚಲು, ಮಾರುಕಟ್ಟೆ ಧಾರಣೆ ಕಂಡುಕೊಳ್ಳಲು, ಬೆಳೆ ಮಾದರಿ ತೆಗೆಯಲು, ನೀರಾವರಿ, ರಸಾವರಿಗೆ, ಬೆಳೆ ಸಾಲ ಪಡೆಯಲು, ಸರ್ಕಾರದ ಯೋಜನೆಯ ಲಾಭ ಪಡೆದುಕೊಳ್ಳಲು, ಬೆಳೆ ವಿಮೆ ಮಾಡಿಸಲು, ಹಣ ಪಾವತಿಸಲು ರೈತರು ಮಾಹಿತಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದ್ದಾರೆ. ವರ್ಷಗಳು ಕಳೆದಂತೆ ಹೆಚ್ಚು ರೈತರು ಆಧುನಿಕ ತಂತ್ರಜ್ಞಾನವನ್ನು ಬಳಸುತ್ತಾರೆ. ಇದರಿಂದ ಮಾಹಿತಿ ತಂತ್ರಜ್ಞಾನ ವಿಭಾಗಕ್ಕೆ ಹೆಚ್ಚಿನ ಬೇಡಿಕೆ ಬರಲಿದ್ದು ಉದ್ಯೋಗಾವಕಾಶ ಸಹ ಹೆಚ್ಚಲಿದೆ ಎಂದು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಟೂಲ್ಗಳನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ರೈತರ ನಡುವೆ ಪ್ರಚಲಿತಗೊಳಿಸುವತ್ತ ಕಾರ್ಯನಿರ್ವಹಿಸುತ್ತಿರುವ ಟೀಮ್ ಲೀಸ್ ಕಂಪನಿ ತಿಳಿಸಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂಡೋನೇಷ್ಯಾಗೆ 10 ಲಕ್ಷ ಟನ್ ಭತ್ತವನ್ನು ಕಳಿಸಲು ಒಪ್ಪಿದ ಸಚಿವ ಸಂಪುಟ. ಇಂಡೋನೇಷ್ಯಾದ ಸರ್ಕಾರದ ಕೋರಿಕೆಯ ಮೇರೆಗೆ ಸುಮಾರು 10 ಲಕ್ಷ ಟನ್ ಸಾಮಾನ್ಯ ಭತ್ತವನ್ನು ರಫ್ತು ಮಾಡಲು ಭಾರತ ಸರ್ಕಾರ ಒಪ್ಪಿಗೆ ನೀಡಿದೆ. ನ್ಯಾಷನಲ್ ಕೋಆಪರೇಟಿವ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಮೂಲಕ ಭತ್ತವನ್ನು ಭಾರತ ರಫ್ತು ಮಾಡಲಿದೆ. ಇಂಡೋನೇಷ್ಯಾಗೆ ಭತ್ತ ಕಳಿಸುವ ಬಗ್ಗೆ ಸಭೆ ಸೇರಿದ್ದ ಕೇಂದ್ರ ಸಚಿವ ಸಂಪುಟದಿಂದ ರಫ್ತಿಗೆ ಹಸಿರು ನಿಶಾನೆ ದೊರಕಿದೆ ಎನ್ನಲಾಗಿದೆ. ಭಾರತ ಮತ್ತು ಇಂಡೋನೇಷ್ಯಾ ದೇಶಗಳಲ್ಲಿ ಮೊದಲಿನಿಂದಲೂ ಸಹ ಕೊಂಡು ತೆಗೆದುಕೊಳ್ಳುವ ಪ್ರಕ್ರಿಯೆ ನಡೆಯುತ್ತಲೇ ಬಂದಿದೆ. ಆಹಾರ ಧಾನ್ಯಗಳನ್ನು ನಾವು ಅವರಿಗೆ ನೀಡಿದರೆ ಅಲ್ಲಿಂದ ಮುಖ್ಯವಾಗಿ ಕಚ್ಚಾ ಮತ್ತು ಸಂಸ್ಕರಿಸಿದ ತಾಳೆ ಎಣ್ಣೆಗಳನ್ನು ಆಮದು ಮಾಡಿಕೊಳ್ಳುತ್ತೇವೆ. ಸದ್ಯಕ್ಕೆ ಅಡುಗೆ ಎಣ್ಣೆಯ ಆಮದನ್ನು ನಿಲ್ಲಿಸಿರುವುದರಿಂದ ಇಂಡೋನೇಷ್ಯಾಗೆ ಭಾರತ ಭತ್ತವನ್ನು ಕಳಿಸುವುದು ಅನುಮಾನ ಎನ್ನಲಾಗಿತ್ತು. ಸಚಿವ ಸಂಪುಟ ರಫ್ತಿಗೆ ಅಸ್ತು ಎಂದಿದ್ದು ಭತ್ತ ಬೆಳೆದ ರೈತರಿಗೆ ಸಿಹಿ ಸುದ್ದಿಯಾಗಿದೆ. ಆದರೆ ಈ ರಫ್ತಿನ ಹಿಂದೆ ತಾಳೆ ಎಣ್ಣೆಯನ್ನು ತನ್ನಿಂದ ಖರೀದಿಸಬೇಕು ಎನ್ನುವ ಒಳ ಒಪ್ಪಂದ ಇದ್ದರೆ ತಾವು ಬೆಳೆದ ಎಣ್ಣೆಕಾಳು ಬೆಳೆಗಳಿಗೆ ಬೆಲೆ ಸಿಗುವುದಿಲ್ಲ ಎಂದು ಸೋಯಾಬೀನ್, ಸೂರ್ಯಕಾಂತಿ ಮತ್ತು ಶೇಂಗಾ ಬೆಳೆದ ರೈತರು ಚಿಂತೆಗೀಡಾಗಿದ್ದಾರೆ. 2024 ಭಾರತದ ಇತಿಹಾಸದಲ್ಲಿ ಅತ್ಯಂತ ಬೆಚ್ಚಗಿನ ವರ್ಷವಾಗಿತ್ತು ಎಂದ ಹವಾಮಾನ ಇಲಾಖೆ. 2024ರಲ್ಲಿ ಮುಂಗಾರು ದೇಶದಾದ್ಯಂತ ಉತ್ತಮವಾಗಿ ಬೇಸಿಗೆಯನ್ನು ಮರೆಸುವ ಕೆಲಸ ಮಾಡಿದೆ. ಆದರೆ ಕಾಫಿ, ಚಹಾ, ಏಲಕ್ಕಿ, ಕಾಳುಮೆಣಸು, ತೆಂಗು, ಅಡಿಕೆ, ಕಬ್ಬಿನಂತಹ ಬಹಳಷ್ಟು ಬೆಳೆಗಳು ಮುಂಗಾರಿನ ಮುಂಚೆ ಅತಿಯಾಗಿ ಇದ್ದ ಬಿಸಿಲಿನ ಬೇಗೆಗೆ ಸಿಕ್ಕು ಬಸವಳಿದಿವೆ. ಕಬ್ಬು, ಕಾಫಿ, ಏಲಕ್ಕಿಯಲ್ಲಂತೂ ಬೇಸಿಗೆಯ ಪರಿಣಾಮ ನೇರವಾಗಿ ಇಳುವರಿಯ ಮೇಲೆ ಕಾಣುತ್ತಿದೆ.
ಹಿಂದಿನ ವರ್ಷದ ಒಟ್ಟಾರೆ ತಾಪಮಾನದ ಸರಾಸರಿಯನ್ನು ಲೆಕ್ಕ ಹಾಕಿರುವ ಭಾರತದ ಹವಾಮಾನ ಇಲಾಖೆ 2024 ಭಾರತ ದೇಶದ ಇತಿಹಾಸದಲ್ಲೇ ಅತ್ಯಂತ ಬೆಚ್ಚಗಿನ ವರ್ಷವಾಗಿತ್ತು ಎಂದು ವರದಿ ಮಾಡಿದೆ. ಭಾರತದ ಸಾಮಾನ್ಯ ತಾಪಮಾನದ ಸರಾಸರಿಗಿಂತ 2024ರಲ್ಲಿ 0.65 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ತಾಪಮಾನ ಇತ್ತು ಎಂದು ತಿಳಿದು ಬಂದಿದೆ. ಈ ವರ್ಷ ಎಲ್ ನಿನೋ ಹಾವಳಿ ಅಷ್ಟಾಗಿ ಇರುವುದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದ್ದು, 2024ಕ್ಕೆ ಹೋಲಿಸಿದರೆ ವಾತಾವರಣ ಅಲ್ಪ ತಂಪಾಗಿ ಇರಲಿದೆ ಎಂದು ಅಂದಾಜಿಸಲಾಗಿದೆ. 2023-24ರಲ್ಲಿ 13,000 ಕೋಟಿ ರೂಪಾಯಿ ದಾಟಲಿರುವ ಭಾರತದ ತಂಬಾಕಿನ ರಫ್ತು ಸಂತಸದಲ್ಲಿ ರೈತರು. ಕಳೆದ 5 ವರ್ಷಗಳಲ್ಲಿ ತಂಬಾಕು ಬೆಳೆಗಾರರ ಆದಾಯ ದುಪ್ಪಟ್ಟಾಗಿದೆ. ತಂಬಾಕು ಅಭಿವೃದ್ಧಿ ಮಂಡಳಿಯು ರೈತರ ಜೊತೆಗೆ ಕೆಲಸ ಮಾಡುತ್ತಾ ಪ್ರತಿಯೊಬ್ಬ ರೈತನ ಇಳುವರಿ ಮತ್ತು ಆದಾಯ ಹೆಚ್ಚಿಸುವತ್ತ ಗಮನ ಹರಿಸಿದೆ. ಇದೆಲ್ಲದರ ಪರಿಣಾಮವಾಗಿ ಭಾರತದ ತಂಬಾಕಿನ ಉತ್ಪಾದನೆ ಮತ್ತು ಗುಣಮಟ್ಟ ಹೆಚ್ಚುತ್ತಿದ್ದು, ವಿದೇಶದಲ್ಲಿ ನಮ್ಮ ತಂಬಾಕಿಗೆ ಭಾರೀ ಬೇಡಿಕೆ ಬರುತ್ತಿದೆ. 2023-24ರಲ್ಲಿ ಸುಮಾರು 12,000 ಕೋಟಿ ರೂಪಾಯಿ ಇದ್ದ ತಂಬಾಕು ರಫ್ತಿನ ಮೌಲ್ಯ ಈ ಹಣಕಾಸು ವರ್ಷದಲ್ಲಿ 13,000 ಕೋಟಿ ರೂಪಾಯಿಯ ಗಡಿ ದಾಟಲಿದೆ ಎಂದು ತಂಬಾಕು ಅಭಿವೃದ್ಧಿ ಮಂಡಳಿ ತಿಳಿಸಿದೆ. ದೇಶದಾದ್ಯಂತ ಸುಮಾರು 80,000-85 ಸಾವಿರ ನೋಂದಾಯಿತ ತಂಬಾಕು ಬೆಳೆಗಾರರಿದ್ದಾರೆ. ಅದರಲ್ಲಿ ಬಹುತೇಕ ರೈತರು ಒಂದು ಆಂಧ್ರಪ್ರದೇಶದವರು ಅಥವಾ ಕರ್ನಾಟಕದವರು. ಭಾರತದಲ್ಲಿ ಒಟ್ಟಾರೆ 26 ತಂಬಾಕು ಹರಾಜು ಕೇಂದ್ರಗಳಿದ್ದು, 16 ಆಂಧ್ರದಲ್ಲಿದ್ದರೆ ಉಳಿದ 10 ಹರಾಜು ಕೇಂದ್ರಗಳು ನಮ್ಮ ರಾಜ್ಯದಲ್ಲಿವೆ. ದೇಶೀಯ ಮಾರುಕಟ್ಟೆಯಲ್ಲೂ ಸಹ ತಂಬಾಕಿಗೆ ಅದ್ಭುತ ಬೇಡಿಕೆ ಇರುವುದು ರೈತರ ಸಂತಸವನ್ನು ದುಪ್ಪಟ್ಟಾಗಿಸಿದೆ. ಕರ್ನಾಟಕದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಬಲಪಡಿಸಲು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಮತ್ತು ಸಹ್ಯಾದ್ರಿ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ. ಕರ್ನಾಟಕದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಸಹಯೋಗದೊಂದಿಗೆ ಸ್ಥಾಪಿತವಾದ ಬೆಂಗಳೂರಿನ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರವು ಮಹತ್ವದ ಹೆಜ್ಜೆಯನ್ನು ತೆಗೆದುಕೊಂಡಿದ್ದು, ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಸಹ್ಯಾದ್ರಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಮತ್ತು ಸಹ್ಯಾದ್ರಿ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದೊಂದಿಗೆ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದೆ. ತರಬೇತಿ, ತಾಂತ್ರಿಕ ಉಪನ್ಯಾಸ ಮತ್ತು ಕೃಷಿ ಪ್ರವಾಸಗಳ ಮೂಲಕ FPOಗಳ ಸುಸ್ಥಿರತೆ ಹೆಚ್ಚಿಸುವುದು ಈ ಒಪ್ಪಂದದ ಪ್ರಮುಖ ಗುರಿಯಾಗಿದೆ. ಸರಿಸುಮಾರು 1460 FPOಗಳನ್ನು ಹೊಂದಿರುವ ಕರ್ನಾಟಕವು ಸುಸ್ಥಿರ ರೈತ ಉತ್ಪಾದಕ ಕಂಪನಿಗಳನ್ನು ನಿರ್ಮಿಸುವಲ್ಲಿ ಸಹ್ಯಾದ್ರಿ ಫಾರ್ಮ್ಗಳಿಂದ ಅಪಾರ ಪ್ರಯೋಜನವನ್ನು ಪಡೆಯಲಿದೆ. ಈ ಸಹಯೋಗವು ಆಧುನಿಕ ಕೃಷಿ ಸವಾಲುಗಳನ್ನು ಎದುರಿಸಲು, ಆಡಳಿತವನ್ನು ಸುಧಾರಿಸಲು ಮತ್ತು ದೃಢವಾದ ಮೌಲ್ಯ ಸರಪಳಿಗಳನ್ನು ಅಭಿವೃದ್ಧಿಪಡಿಸಲು FPOಗಳಿಗೆ ಸಹಾಯ ಮಾಡಲಿದೆ ಎನ್ನಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.